ಸೊ ಊರಿಂದ ಅರ್ಲಿ ಮಾರ್ನಿಂಗ್ ಬಂದು 7 ಗಂಟೆ ಟ್ರೈನ್ಗೆಲ್ಲ ಮನೆಗೆ ಬರ್ತಾಯಿರಿ. ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಟಿಕೆಟ್ ಇಸ್ಕೊಂಡಿದ್ದೀರಿ. ಟ್ರೈನ್ ಹತ್ಬಿಟ್ಟು ಮೇಲೆ ಸಿಗ್ತೀನಿ. ಡೈರೆಕ್ಟ್ ಮನೆಗೆ ಹೋಗಿ ಇವತ್ತಿಂದ ಡಯಟ್ ಮಾಡ್ಬೇಕು ಗೈಸ್. ಮತ್ತು ಹೆವಿ ತಿಂದ್ಬಿಟ್ಟೆ, ಹೆವಿ ಗಿಲ್ಟಲ್ಲಿದ್ದೀನಿ. ಸೊ ಗೈಸ್ ಮನೆಗೆ ಬಂದೆ. ಸೊ ಮನೆಗೆ ಬಂದಿದ್ದ ತಕ್ಷಣ ನೋಡಿ ಇವಳು ಅಷ್ಟಿಷ್ಟು ಕೊಟ್ಟಿಲ್ಲ, ಬಂದು ಬೈತವಳು ಗೈಸ್. ಕೊಯ್ಯ ಅಂತ ಸೌಂಡ್ ಮಾಡ್ಕೊಂಡವಳೆ. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ಸೊ ಮನೇಲಿ ಇಡ್ಲಿ ಮಾಡಿದ್ದಾರೆ. ಸೊ ಇಡ್ಲಿ ತಂದಿದ್ದಾರೆ. ಸೊ ಇಡ್ಲಿ ತಿನ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಮೇ ಬಿ ಅದೇ ಆಲ್ರೆಡಿ ಮನೆಗೆ ಬಂದಲ್ಲ. ಸೊ ಓಟ್ಸು ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ. ನಾರ್ಮಲ್ ಸ್ವಲ್ಪ ಹೋಮ್ ಕೊಡ್ದೆ, ಈಚೆ ಎಲ್ಲ ತಿನ್ನಕ್ಕೆ ಹೋಗಲ್ಲ. ಬಟ್ ಏನಂದರೆ ಸೊ ಒಂದು 6 kg ಡ್ರಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ತುಂಬ ಪೀಕ್ ಡಯಟ್ ಮಾಡೋಕ್ಕಾಗಲ್ಲ. ಸೊ ನಾನು ಇರೋದ್ರಲ್ಲೇ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು. ಹೆವಿ ಫೈನಾನ್ಷಿಯಲ್ ಇದರಲ್ಲಿ ಸ್ಟಕ್ ಆಗಿದ್ದೀನಿ. ಸೊ ನಾನು ಡಯಟ್ಗಂತ ಸದ್ಯಕ್ಕೆ ಆಗ್ತಾ ಇಲ್ಲ. ಬಟ್ ಹೆಲ್ದಿ ಈಟಿಂಗ್ ಮಾಡ್ಬೋದು. ಸೊ ಅದನ್ನು ಮಾಡ್ತೀನಿ, ಮೇಂಟೈನ್ ಮಾಡಬೇಕು. ಸೊ ಸದ್ಯಕ್ಕೆ ಒಂದು 5 to 6 kg ಡ್ರಾಪ್ ಮಾಡೋಣ. ಅದಾದಮೇಲೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಮಾಡೋಣ, ನಾನು ಮಾಡ್ತಾ ಇರ್ತೀನಿ, ನಿಮ್ಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಏನೇ ಇದ್ರು ಹೇಳಿ ಚೇಂಜ್ ಮಾಡ್ಬೇಕಂದ್ರೆ ನಿಮಗೂ ಬೋರ್ ಅನಿಸ್ತಾ ಇರ್ಬೋದು. ಜಸ್ಟ್ ಏನೇ ಒಂದು ಹೇಳ್ಕೊಂಡಿದ್ದೀನಿ ನಾನು ವೀಡಿಯೋಸ್ ಎಲ್ಲ. ಬಟ್ ಇಂಟ್ರೆಸ್ಟಿಂಗ್ ಆಗಿ ಈಗ ಟ್ರೈ ಮಾಡ್ತೀನಿ ಗೈಸ್. ಸೊ ಇದು ಬಂದು ನನ್ನ ಬ್ರೇಕ್ಫಾಸ್ಟ್ ಗೈಸ್. ಸೊ ಬ್ರೇಕ್ಫಾಸ್ಟ್ ಇವತ್ತು ಇಡ್ಲಿ. ಸೊ ಓಟಿಂದ ತಂದಿದ್ದು ಇಡ್ಲಿ. ಸೊ ಇಡ್ಲಿ ಮಾಡಿಕೊಂಡು ಆಮೇಲೆ ಮತ್ತೆ ಓಟ್ಸ್ ತಿಂತೀನಿ ಮಧ್ಯಾಹ್ನ ಮೇಲೆ. ಸೊ ಅದನ್ನು ಪ್ರೋಟೀನ್ ತೊಗೊತೀನಿ. ಸೊ ಇವಾಗ ಸದ್ಯಕ್ಕೆ ಪ್ರೋಟೀನ್ ಒಂದು ಸ್ಕೂಪ್ ಆದರೆ ಒಂದು ಸ್ಕೂಪ್ ವೇಗ್ ಕುಡಿತೀನಿ. ಮಧ್ಯಾಹ್ನ ಬಂದು ಇಲ್ಲ ರೈಸು ಮತ್ತು ಇದು ಬೇಳೆ ಸಾರು ಇದೆ, ಬೇಳೆ ಸಾರು ಜೊತೆಗೆ ಸ್ವಲ್ಪ ಏನೋ ಪ್ರೋಟೀನ್ ಆ್ಯಡ್ ಮಾಡ್ತೀನಿ. ಇಲ್ಲ ಗೈಸ್ ಈ ಜೊತೆ ಒಂದು ಪ್ರೋಟೀನ್ ಶೇಕ್ ಹಾಕೊಂಡ್ಬಿಡ್ತೀನಿ. ಬೆಸ್ಟು ಇದ್ರ ಜೊತೆ ಒಂದು ಪ್ರೋಟೀನ್ ಶೇಕ್ ಹಾಕೊತೀನಿ. ಸ್ಟೈಲ್ ಒಂದು ಬಾದೆ ಗೈಸ್. ಸೊ ಗೈಸ್ ಸೊ ಇದು ಬಂದು ಒಂದು ಸ್ಕೂಪ್ ವೇ ಪ್ರೋಟೀನ್ ಹಾಕೊಂಡಿದ್ದೀನಿ. ಸೊ ಇಡ್ಲಿ ವೇ ಪ್ರೋಟೀನ್ ಕುಡ್ದು ನೆಕ್ಸ್ಟು ಡಿನ್ನರ್ ಲಂಚ್ ಮಾಡೋಕೆ ಸಿಗ್ತೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು, ಮಲ್ಕೊಂಡು ರೆಸ್ಟ್ ಮಾಡಿ ಇದ್ದು ನೈಟ್ ಕೆಲಸ ಗೈಸ್. ಸೊ ರೆಸ್ಟ್ ಮಾಡಬೇಕು ನಾನು, ಇಲ್ಲಾಂದರೆ ಕೆಲಸ ಮಾಡೋಕೆ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಸರಿ ಸಿಗ್ತೀನಿ ಗೈಸ್, ಲಂಚ್ ಮಾಡೋಕೆ ಸಿಗ್ತೀನಿ. ಗೈಸ್ ಒಳ್ಳೆ ನಿದ್ದೆ ಆಯಿತು. ಮಲ್ಲಿಗೆ ಎದ್ದು ಮನೇಲಿ ನೀರಿದ್ದಿಲ್ಲ, ನೀರು ತೊಗೊಂಬಂದೆ. ಸೊ ಇವಾಗ ಊಟ ಮುಗಿಸ್ಕೊಂಡು ಸಿಗ್ತೀನಿ. ನಮ್ಮ ಬೆಕ್ಕು ನೋಡಿಸ್ಬೇಕು, ಅಲ್ಲ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿದ್ರ ಊಟಕ್ಕೆ ತೋರಿಸ್ತೀನಿ. ಬೇಸಿಕ್ ಗೈಸ್ ನಾಳೆಯಿಂದ ಸ್ವಲ್ಪ ಕ್ಲೀನಾಗಿ ಡಯಟ್ ಮಾಡ್ತೀನಿ. ಇವಾಗ ಕಾಳು ಸಾರೆಲ್ಲ ಮಾಡೋಕ್ಕೆ ಹೇಳಿದ್ದೆ ಅಮ್ಮಗೆ. ಬಟ್ ಅವ್ರ ಕೆಲ್ಸಕ್ಕೆ ಹಂಗೆ ಹೋದ್ರು ಊರಿಂದ ಬಂದು. ಸೊ ಅದಕ್ಕೆ ಕಷ್ಟ ಆಯಿತು. ಇವತ್ತು ಸ್ವಲ್ಪ ಕಷ್ಟ ಆಗಿದೆ ಡಯಟ್. ಬಟ್ ಅದೇ ಮನೇಲಿ ಮನೆ ಫುಡ್ ತಿಂತೀನಿ, ತೋರಿಸ್ತೀನಿ ಏನು ತಿಂತೀನಿ ಅಂತ. ಸೊ ಇದು ಬಂದು ಲಂಚ್ ಗೈಸ್. ರೈಸು ದಾಲು ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ. ಸೊ ಟೋಟಲ್ 200 grams ಮೊಸರು ಹಾಕೊಂಡಿದ್ದೀನಿ. ಸೊ ಇದ್ರಲ್ಲಿ ಸ್ವಲ್ಪ ಮತ್ತು ಇದ್ರಲ್ಲಿ ಸ್ವಲ್ಪ. ಸೊ ಇದ್ರಲ್ಲಿ ಹಾಫ್ ಸ್ಕೂಪ್ ವೇ ಹಾಕೊತೀನಿ ಗೈಸ್. ಸೊ ಮನೇಲೇನು ಇಲ್ವಲ್ಲ. ಸೊ ಇದ್ರಲ್ಲಿ ವೇ ಹಾಕೊಂಡು ಹಾಫ್ ಸ್ಕೂಪು ಕಲಿಸ್ಕೊಂಡು ಇದನ್ನು ತಿಂದ್ಬಿಡ್ತೀನಿ. ಸೊ ಇದು ಬಂದು ನನ್ನ ಲಂಚು. ದಿಸ್ ಈಸ್ ಹೌ ಮೈ ಲಂಚ್ ಲುಕ್ಸ್. ನೋಡಿ ಅದು ಪ್ರೋಟೀನ್ ಅನ್ನಲ್ಲ. ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಏನಪ್ಪ ಬೆಳಗ್ಗೆನೂ ಪ್ರೋಟೀನ್ ಕೊಡ್ದಪ್ಪ, ಇದು ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ ಇವಾಗ ಅದೇ ಕುಡಿತಾ ಇದ್ದೀನಿ ಅಂತ. ಈ ಪ್ರೋಟೀನ್ದು ವೇದ್ ಏನು ಇದಂದರೆ ಮೇಯ್ನು ಕನ್ವೀನಿಯೆಂಟ್ ಗೈಸ್. ನಮ್ಮ ಹತ್ರ ಯಾವಾಗ ಫುಡ್ ಮಾಡೋಕ್ಕಿಲ್ಲ ಅಥವಾ ಏನನ್ನ ಸೋರ್ಸ್ ಇಲ್ಲ ಅಂದರೆ ಸೊ ಟಕ್ಕಂತ ಇನ್ಸ್ಟೆಂಟ್ ಏನು ಕುಕ್ ಮಾಡೋದು ಟೈಮು ಅದೆಲ್ಲ ತೊಗೊಳಲ್ಲ. ಸೊ ಪ್ರೋಟೀನ್ ಆ್ಯಡ್ ಮಾಡ್ಕೊಬೋದು. ಸೊ ಇವತ್ತು ನನ್ನ ಹತ್ರ ನನ್ನ ಮೇಯ್ನ್ ಹೇಳ್ಬೇಕಂದ್ರೆ ಮಧ್ಯಾಹ್ನ ಏನೂ ಇಲ್ಲ. ಲೈಕ್ ಅಂದರೆ ಮನೆ ಊಟ ಇದೆ, ಬಟ್ ಪ್ರೋಟೀನ್ ಅನ್ನೋದು ಚಿಕನ್ ಇಲ್ಲ, ಮೊಟ್ಟೆ ಇಲ್ಲ. ಸೊ ಕಾಳು ಸಾರು ಏನು ಮಾಡಿಲ್ಲ. ಸೊ ಅದರಿಂದ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟೇ ಒಂದು ಸ್ಕೂಪ್, ಹಾಫ್ ಸ್ಕೂಪ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಮೊಸರು ತೊಗೊಂಬಂತ ಪ್ಯಾಕೆಟು. ಸೊ ಮೊಸರಿಂದ ಒಂದು 6.5 grams ಸಿಕ್ಕಿದ್ರು, ಪ್ರೋಟೀನ್ ಒಂದು 12 grams ಸಿಕ್ಕಿದ್ರು, ಅಟ್ಲೀಸ್ಟ್ ಒಂದು 25 grams ಸಿಗುತ್ತೆ ಈ ಕಾಳು ಸಾರು, ಇದು ಬೇಳೆ ಸಾರು ಇದು ಎಲ್ಲ. ಸೊ ಈ ಥರ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ ಪ್ರೋಟೀನ್ ಮಾಡೋಕ್ಕೆ. ಸೊ ಹೋಪ್ಫುಲಿ ಒನ್ ಡೇ ಮತ್ತೆ ಫುಲ್ ಪಕ್ಕಾ ಡಯಟ್ ಮಾಡ್ತೀನಿ. ನೋಡೋಣ ಸೂನ್ ಇಲ್ಲ ಸರ್, ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಸದ್ಯಕ್ಕೆ. ಹೋಗ್ತಾ ಮಾಡೋಣ. ಬಟ್ ಏನಾದರೂ ಹೆಲ್ದಿ ಈಟಿಂಗ್ ಮಾಡ್ಬೋದು. ಸೊ ವಿ ಡೋಂಟ್ ಸೊ ಲೈಕ್ ಲೆಟ್ ಮಿ ನಾಟ್ ಕಾಂಪ್ರಮೈಸ್ ಆನ್ ದ್ಯಾಟ್. ಹೆಲ್ದಿ ಈಟಿಂಗ್ನ ಮಿಸ್ ಮಾಡಿ ಸ್ವಲ್ಪ ಆಡು ಮಾಡಿ ತಿನ್ಕೊಂಡಿರೋದು ಬೇಡ. ಸೊ ಬಟ್ ನಾಳೆಯಿಂದ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಸೊ ಬಿಕಾಸ್ ಮನೇಲೇ ಇರ್ತೀನಿ. ಸೊ ಬನ್ನಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಜಿಮ್ಗೆ ಹೋಗ್ತಾ ಇದ್ದರೆ ಜಿಮ್ಮಲ್ಲಿ ಸಿಗ್ತೀನಿ ನಿಮಗೆ. ಸುಮ್ಮನೆ ಇನ್ನೆಲ್ಲ ತೋರಿಸ್ಕೊಂಡಿರೋದು ಏನಿರಲ್ಲ. ಸೊ ಜಿಮ್ಮಲ್ಲಿ ಸಿಗ್ತೀನಿ ಗೈಸ್. ಸೊ ಜಿಮ್ಮಲ್ಲಿ ಇವತ್ತು ರೆಕಾರ್ಡ್ ಮಾಡಿಲ್ಲ. ನಾನು ನಾಳೆಯಿಂದ ಪಕ್ಕ ರೆಕಾರ್ಡ್ ಮಾಡ್ತೀನಿ. ನಾಳೆಯಿಂದ ಹಾರಿಜಾಂಟಲ್ ವೀಡಿಯೋ ಮಾಡ್ತೀನಿ. ವರ್ಟಿಕಲ್ ಹಿಂಗೆ ಮಾಡಲ್ಲ, ಇನ್ಸ್ಟಾಗ್ರಾಮ್ ಬರೋ ಥರ, ಯೂಟ್ಯೂಬಿಗೆ ಬರೋ ಥರ ಮಾಡ್ತೀನಿ. ಬಟ್ ಇವತ್ತು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಒಂಥರ ಫ್ಲೋಲ್ಲಿ ಇದ್ಬಿಟ್ಟಿದ್ದೆ, ವರ್ಕೌಟ್ ಫ್ಲೋಲ್ಲಿ. ನಾಳೆಯಿಂದ ಪಕ್ಕ ರೆಕಾರ್ಡ್ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಇವತ್ತೊಂದಿನ ಪ್ಲೀಸ್ ಗೈಸ್. ಸೊ ಮನೆಗೆ ಹೋಗಿ ಸಿಗ್ತೀನಿ. ನೆಕ್ಸ್ಟ್ ಏನು ಮೀಲ್ ತೊಗೊತೀನಿ
ಆಸ್ ಯೂಶುವಲ್ ಡೇ ಹೆಂಗೆ ಹೋಗುತ್ತೆ ಅದನ್ನು ಆ್ಯಡ್ ಮಾಡ್ತೀನಿ. ಜಿಮ್ ಬಿಡ್ತಾ ಹೆಂಗೆ ಆಯಿತು, ಇವತ್ತು ಕಾರ್ಡಿಯೋ ಮಾಡ್ತಾ ಇಲ್ಲ, ಸ್ವಲ್ಪ ಬೇಗ ಹೋಗ್ತೇನೆ ಜಿಮ್ಮಿಂದ. ಸೊ ಅಷ್ಟೇ ಗೈಸ್, ಮನೇಲಿ ಸಿಗೋಣ. ಅದೇ ಗೈಸ್, ಮನೆಗೆ ಬಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇನ್ನೊಂದು ಇವತ್ತಿಂದ ಕೆಲಸ ಸ್ವಲ್ಪ ಎರರ್ಸ್ ಎಲ್ಲ ಜಾಸ್ತಿ ಆಗಿತ್ತು. ಅದಕ್ಕೆ ಸ್ವಲ್ಪ ಕ್ವಾಲಿಟಿ 100% ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫೋನು ಮುಟ್ಟೋದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ, ದೂರ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸೊ ಜಿಮ್ಮಿಂದ ಬಂದು ಏರಿಲ್ಲ, ಒಂದು ಜ್ಯೂಸ್ ಕುಡಿದೆ, ನಾರ್ಮಲ್ ಜ್ಯೂಸ್ ಕುಡಿದೆ, ಇದು ಏನದು ಲೆಮನ್ ಜ್ಯೂಸ್ ಕುಡಿದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ತಿಂದಿಲ್ಲ. ಸೊ ಮನೇಲಿ ಇವಾಗ ಅನ್ನ ರಸ ಮತ್ತು ಬಜ್ಜಿ ಮಾಡ್ತಾಯಿದ್ದಾರೆ. ಮೇ ಬಿ ನಾನು ಅನ್ನ ರಸಮ್ ತಿಂತೀನಿ ಅಷ್ಟೇ, ಬಜ್ಜಿ ತಿಂದು ಒಂದು 2 ಪೀಸ್ ತಿಂತೀನಿ ಗೈ, ಸುಳ್ಳೇನೆ ಕೇಳಿ. ಬಟ್ ನಾಳೆಯಿಂದ ಪಕ್ಕಾ ಡಯಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮಾಡ್ತಿದ್ದೀನಿ ಗೈಸ್, ಹೇಳ್ತೀನಿ. ಬಟ್ ಡಯಟ್ ಅಂದರೆ ನಾನು ಹೇಳಿದ್ನಲ್ಲ, ಸೊ ಫ್ಲೆಕ್ಸಿಬಲ್ ಇದಂತ. ಸೊ ಸದ್ಯಕ್ಕೆ ನಾನು ಮೇಂಟೈನ್ ಮಾಡೋದೇ ಸಾಕು ಗೈಸ್, ನನ್ನ ಬಾಡಿ ವೇಟ್ ಅಷ್ಟು ಪ್ರೋಟೀನ್ ಮಾಡೋದೇ ಸಾಕು. ಸೊ ಅದಕ್ಕೆ ಏನೇನು ಬೇಕು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನು ನಾಳೆ ಡಯಟ್ ಏನು ಮಾಡ್ತೀನಿ ಅದು ತೋರಿಸ್ತೀನಿ ನೋಡಿ. ಸಿಂಪಲ್ ಫುಡ್ಡು, ಮನೆ ಹೋಮ್ ಕುಕ್ ಫುಡ್ಡು, ಜಾಸ್ತಿ ಫ್ಯಾನ್ಸಿ ಇಲ್ಲ. ಸೊ ತೋರಿಸ್ತೀನಿ ನೋಡಿ. ಸೊ ಊಟ ಮಾಡೋವಾಗ ಸಿಗ್ತೀನಿ, ಬರ್ತೀನಿ ವಾಪಸ್. ರೈಸ್ ಡಿನ್ನರ್ಗೆ ಬಂದು ಜಾಸ್ತಿ ಏನಿಲ್ಲ ಇವತ್ತು. ಸೊ ಅನ್ನ ಸಾಂಬಾರು ಅಷ್ಟೇ. ಸೊ 1-2 ಬಜ್ಜಿ ತಿಂತೀನಿ, ಹಾಕೊಡ್ತಾರೆ ಅಷ್ಟೇ. ನಾಳೆಯಿಂದ ಕ್ಲೀನಾಗಿ ಮಾಡ್ತೀನಿ, ಬಿಕಾಸ್ ಅಮ್ಮ ಎಲ್ಲ ಹೇಳಿದ್ದೀನಿ ಕಾಳೆಲ್ಲ ಮಾಡೋಕ್ಕೆ. ಸೊ ಮಾಡ್ತೀನಿ ಅಂದವ್ರೆ. ನಾಳೆ ಸಿಗ್ತೀನಿ ಗೈಸ್, ಅಷ್ಟೇ. ಇವತ್ತು ಕೆಲಸ ಜಾಸ್ತಿ ಇದೆ. ಬಾಯ್.